ಒಂದು ಆರಂಭ ಕೊಡೋಣ. 20 ರೂಪಾಯಿ ಕೊಡು. ಅದಕ್ಕೇನೆ ಹೇಳೋದು, ದುಡ್ಡು ಜಾಸ್ತಿ ಆದಂಗಲ್ಲ ಮನುಷ್ಯನ ಚಟನು ಕೂಡ ಜಾಸ್ತಿ ಆಗ್ತತಿ ಅಂತ. ಹೌದಣ್ಣ, ಇಂಥ ಹುಡುಗರು ಹೊಟ್ಟಿ ತುಂಬಾ ಉಂಡ ಮೇಲೂ ರೊಕ್ಕ ಹಾಳು ಮಾಡೋದಲ್ದ ಆರೋಗ್ಯನೂ ಕೆಡಿಸ್ಕೊಂತಾವು. ಏನ್ ಬೇಕಪ್ಪ? ಅಣ್ಣಾರ 1 ಕಿಲೋ ಅಕ್ಕಿ ಕೊಡ್ರಿ. 20 ರೂಪಾಯಿ ಅಕ್ಕಿ ಬರ್ತಾ ನಿಮ್ಗೆ ಏನ್ ಬರಕಲ್ ತಗ ನಡಿ. ಅಣ್ಣಾರ, ನಾವು ಬಯಲ್ ಸೀಮೆಯಿಂದ ಕುರಿ ಹೊಡ್ಕೊಂಡ್ ಬಂದಿವ್ರಿ. ಕುರಿ ಕಾಯೋರು ನಮ್ಮ ಹೆಂಡ್ರು ಮಕ್ಳಲ್ಲಿ ಉಪವಾಸ ಅದಾರ್ರಿ. ದಯವಿಟ್ಟು 1 ಕಿಲೋ ಅಕ್ಕಿ ಕೊಡ್ರಿ. ನಾಳೆ ನಿಮಗೆ ದುಡ್ಡು ಮುಟ್ಟಿಸೋ ಜವಾಬ್ದಾರಿ ನಮ್ದು. ಕೈ ಮುಗಿತು. ನಿಮ್ಮಂತಾರು ದಿನ 100 ಜನ ಬರ್ತಾರ ಅಂಗಡಿಗೆ, ಯಾವ್ದಿಲ್ಲ ನಡ್ರಿ. ಇಂತಾರ್ನ 8 ಜನ ನೋಡಿಲ್ಲ ಅವು. ಏ ತಮ್ಮ ನಿಂದರ, ನಿಮ್ಮದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಅಕ್ಕಿ ಬೇಕಾಯ್ತಾ ನಿಮ್ಗೆ? ತಗೊಳ್ಳಿ, ಈ ದುಡ್ಡು ತಗೊಂಡು ಅಕ್ಕಿ ತಗೊಂಡು ನಿನ್ ಹೆಂಡ್ರು ಮಕ್ಕಳೆಲ್ಲ ಊಟ ಮಾಡ್ರಿ. ಆ ಸ್ಕೂಲ್ ಪಕ್ಕಕ್ಕ ನಂದು ಮನೆ ಇದೆ, ಅಲ್ಲಿ ನಾಳೆ ಬೆಳಗ್ಗೆ ನೀವು ತಂದು ಕೊಟ್ಟು ಹೋಗ್ರಿ. ತುಂಬಾ ಉಪಕಾರ ಆಯ್ತ್ರಿ ಅಜ್ಜಾರ. 1 ಕಿಲೋ ಅಕ್ಕಿ ಕೊಡ್ರಿ ಅಣ್ಣಾರ. ರೊಕ್ಕ ಇಲ್ಲ ಅಂದ್ರಪ್ಪ, ರೊಕ್ಕ ಬಂತು. ನಿಮ್ಮಂತ ನಾಟಕದಾರ 8 ಜನ ನೋಡಿಲ್ಲ ನಾನು. ಅಣ್ಣರೇ, ನಾವು ಕುರಿ ಕಾಯೋರೇ ಇರ್ಬೋದು, ನಾಟಕ ಮಾಡೋರಲ್ಲ. ತಡಿತಮ್ಮ, ನಾವು ಸುಳ್ಳು ಹೇಳಕ್ ಹತ್ತಿಲ್ರಿ. ಅಲ್ಲಿ ಒಬ್ಬ ಅಜ್ಜ ಕಂಡಿದ್ದ, ರೊಕ್ಕ ಕೊಟ್ಟನ. ಸಾಲಿಗುಡಿ ಬಗ್ಲಾಗ ಆತನ ಮನೆ ಐತಂತೆ, ನಾವ್ ನಾಳೆ ಹೋಗಿ ಕೊಡ್ಬೇಕತ್ಗ. ಏನಪ್ಪ, ನಮ್ಮೂರಾಗ ಅಜ್ಜ ಇಲ್ಲ, ಸಾಲಿಗುಡಿ ಬಗ್ಲಾಗ ಮನೆನೇ ಇಲ್ಲ. ಏನೈತಪ್ಪ ಸಾಲಿಗುಡಿ ಬಗಲಾಗ? ಅಲ್ಲಿ ಗುಳೇದ್ ಗಾದಿಲಿಂಗಪ್ಪ ತಾತದ ಮಠ ಐತಿ. ತಗ ಅಕ್ಕಿ. ಗಾದಿಲಿಂಗ ಗಾದಿಲಿಂಗನೆ ಎಲ್ಲ, ಗಾದಿಲಿಂಗನೆ ಬಲ್ಲ, ಗಾದಿಲಿಂಗಗೆ ಸರಿ ಸಮಾನರಿಲ್ಲ. ಹುಲು ಮನುಜರೇ ಕೇಳಿರಿ ನೀವೆಲ್ಲ, ಹುಲು ಮನುಜರೇ ಕೇಳಿರಿ ನೀವೆಲ್ಲ.